ಅಂದ್ರೆ ಇವತ್ತು ನಾವು ಮಾತಾಡ್ತಾ ಇರೋದು ಮುಖ್ಯವಾಗಿ ವಿಚಾರ ಅಂತಂದ್ರೆ ಇವತ್ತು ನರೇಗಾ ಯೋಜನೆಯನ್ನ ಇವತ್ತೇನು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ವಿಬಿಜಿ ರಾಮ್ಜಿ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡಿ ಇವತ್ತು ಕಾರ್ಮಿಕರ ವರ್ಗದವರಿಗೆ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ಗ್ರಾಮ ಪಂಚಾಯಿತಿಯಲ್ಲಿ ಇದು ವಿಶೇಷವಾಗಿ ಈ ಯೋಜನೆ ನಮ್ಮ ತಂದಿರೋದು ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 2005ರಲ್ಲಿ ಈ ಯೋಜನೆ ಎಲ್ಲಾ ಉದ್ಯೋಗಗಳನ್ನ ಏನು ವಲಸಿಗರಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ವಲಸಿಗರಾಗಿ ಪಟ್ಟಣ ಪ್ರದೇಶಗಳಿಗೆ ಹೋಗ್ತಾ ಇದ್ದಾಗ ಇದನ್ನು ಕಡಿವಾಣ ಆಗಬೇಕು, ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನ ನರೇಗಾ ಯೋಜನೆಯನ್ನ ನಮ್ಮ ಉದ್ಯೋಗ ಖಾತ್ರಿ ಅಡಿ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದಿದ್ರು. ಇಂಥ ಯೋಜನೆಯನ್ನ 100 ದಿನಗಳ ಕೆಲಸವನ್ನು ನಮ್ಮ ಗ್ರಾಮದಲ್ಲಿರುವಂಥ ಕುಟುಂಬಗಳು ಕೊಟ್ಟರೆ ಅವ್ರ ಉದ್ಯೋಗ ಸೃಷ್ಟಿ ಮಾಡೋಂಗಾಗುತ್ತೆ, ಅವ್ರಿಗೆ ಜೀವನ ಒಂದು ಸುಧಾರಿಸ್ಕೊಳ್ಳೋಕ್ಕಾಗುತ್ತೆ. ಬರಗಾಲ ಸಮಯದಲ್ಲಿ ಅವ್ರ ಮುಖಾಂತರ ಸರ್ಕಾರದ ಯೋಜನೆಗಳನ್ನು ಸರ್ಕಾರದ ಕೆಲಸಗಳನ್ನು ಮಾಡಿಸಿ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಅವ್ರ ಜೀವನ ಸುಧಾರಿಸ್ಕೊಳ್ಳುವಂಥ ಯೋಜನೆಯನ್ನು ತಂದಿದ್ರೆ ಇವತ್ತು ಇದೇ ಕೇಂದ್ರ ಸರ್ಕಾರ BJP ಸರ್ಕಾರ ಮೋದಿಯವರ ಸರ್ಕಾರ ಮತ್ತು ಒಂದು ರೀತಿಯ ಕೋಮುವಾದಿ ಸರ್ಕಾರ ಇವತ್ತು ಆ ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಯೋಜನೆಯನ್ನ ಒಂದು ಹೆಸರು ಮಾಡಿ ಆ ಯೋಜನೆಯನ್ನು ಕಾಯ್ದೆಯಾಗಿ ತಂದಿದ್ದಾರೆ. ಇದು ಎಷ್ಟು ಈ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ದಲಿತ ವರ್ಗದವರು ಹೆಚ್ಚಾಗಿ ಈ ನರೇಗಾದಲ್ಲಿ ಯೋಜನೆಯಲ್ಲಿ ಉದ್ಯೋಗ ಪಡ್ಕೊಂಡಿರುವಂಥವರು ದಲಿತ ವರ್ಗದವರು, ದಲಿತ ಮಹಿಳೆಯರು ಮತ್ತು ದಲಿತ ಪುರುಷರು ಇದರಲ್ಲಿ ಹೆಚ್ಚು ಗ್ರಾಮ ಪಂಚಾಯತಿಗಳು ಕೆಲಸ ಮಾಡ್ತಾರೆ. ಇವತ್ತು ಅಂತಹ ಉದ್ಯೋಗವನ್ನು ಕಿತ್ತುಕೊಳ್ಳುವಂಥ ಕೆಲಸ ಇವತ್ತು ಕೇಂದ್ರ BJP ಸರ್ಕಾರ ಮಾಡ್ತಾ ಇದೆ. ಇದು ಎಷ್ಟು ಸರಿ? ಇವತ್ತು ರಾಜ್ಯ ಸರ್ಕಾರ ಇದನ್ನು ಸ್ವಾಯತ್ತದಲ್ಲಿ ಒಂದು ಕೆಲಸ ಮಾಡಿಸ್ತಾ ಇದ್ರೆ ಗ್ರಾಮ ಪಂಚಾಯತ್ ತಮ್ಮದೇ ಒಂದು ರಾಜ್ಯ ಸರ್ಕಾರ ಅಡಿಯಲ್ಲಿ ಇದನ್ನ ಯೋಜನೆ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ಇನ್ನೂ ಪ್ರತ್ಯೇಕವಾದಂಥ ಅನುದಾನ ಬಿಡುಗಡೆ ಮಾಡಿ ಇನ್ನೂ ಆ ಉದ್ಯೋಗ ಖಾತೆಯಲ್ಲಿ 100 ದಿನಗಳ ಕೆಲಸದ ಜೊತೆಗೆ ಇನ್ನೂ ಹೆಚ್ಚಿನ ದಿನಗಳ ಅವಕಾಶ ಕೊಟ್ಟು ಇನ್ನೂ ಒಂದು ರೀತಿಯ ಬಜೆಟ್ನ ಬಿಡುಗಡೆ ಮಾಡಿ ಅದಕ್ಕೆ ಅವಕಾಶ ಮಾಡ್ಬೋದಿತ್ತು BJP ಸರ್ಕಾರ. ಆದರೆ ಈ ಕೆಲಸ ಯಾವತ್ತೂ BJP ಸರ್ಕಾರ ಮಾಡಿಲ್ಲ. ಅವ್ರ ಉದ್ದೇಶ ಏನೇನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಯೋಜನೆಗಳ ಹೆಸರುಗಳನ್ನ ಬದಲಾವಣೆ ಮಾಡೋದೇ BJP ಸರ್ಕಾರ ದೊಡ್ಡ ಒಂದು ಷಡ್ಯಂತ್ರ ಆಗ್ಬಿಟ್ಟಿದೆ. ಇದನ್ನ ಜೊತೆಗೆ ಯಾವುದೇ ರೀತಿ ಅಭಿವೃದ್ಧಿ ಯೋಜನೆಗಳ ಗಮನ ಕೊಡ್ತಾ ಇಲ್ಲ. ಹೊಸ ಯೋಜನೆಗಳನ್ನ ಸೃಷ್ಟಿ ಮಾಡುವಂತ ಯೋಗ್ಯತೆ BJP ಸರ್ಕಾರಕ್ಕಿಲ್ಲ. ಅಥವಾ ಮೋದಿ ಸರ್ಕಾರ ಅವರು ಒಂದು ಪ್ರತ್ಯೇಕವಾದ ಯೋಜನೆ ಮಾಡಿದ್ರೆ ದೇಶದ ಜನಕ್ಕೆ ಒಳ್ಳೆ ಒಂದು ಅವಕಾಶಗಳು ಕೊಡೋಣ ಅನ್ನೋ ರೀತಿಯಲ್ಲಿ ಯಾವುದೇ ಹೊಸ ಸೃಷ್ಟಿಯಾಗಿ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಯೋಜನೆಗಳನ್ನ ಬರೇ ಹೆಸರು ಬದಲಾವಣೆ ಮಾಡ್ಕೊಂಡು ಕಳೆದ 12 ವರ್ಷಗಳಿಂದ ಆಡಳಿತ ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಇದು ಸರಿ ಅನಿಸ್ತದೆ. ಜನನೇ ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರೋದು ಗ್ರಾಮ ಪಂಚಾಯತಿಗಳಲ್ಲಿ ಏನ್ ನಮ್ಮ ದಲಿತ ಸಮುದಾಯಗಳು ಮತ್ತೆ ಹಿಂದುಳಿದ ವರ್ಗದ ಸಮುದಾಯಗಳು ಮತ್ತೆ ಪರಿಶಿಷ್ಟ ಪಂಗಡದ ಸಮುದಾಯದವರು ಕೆಲಸ ಮಾಡ್ತಾ ಇದ್ರೆ ಅವರ ಜೀವನ ಪಾಡಕ್ಕೆ ಒಂಥರ ಕತ್ರಿ ಹಾಕುವಂತ ಕೆಲಸ, ಅವರ ಜೀವನವನ್ನು ಹಾಳು ಮಾಡುವಂತ ಕೆಲಸ ಇವತ್ತು BJP ಸರ್ಕಾರ ಷಡ್ಯಂತ್ರ ಮಾಡಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ DK ಸಾಹೇಬರು ಇದನ್ನು ತೀವ್ರವಾಗಿ ಖಂಡಿಸಿದ ಜೊತೆಗೆ ಇದನ್ನು ಉಗ್ರವಾದ ಹೋರಾಟವನ್ನು ದೇಶಾದ್ಯಂತ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ.